ಕಾರ್ಟಿಲೇಜ್ ಯಾಕೆ ಇದನ್ನ ದ ಮಿಸ್ಟ್ರಿ ಟಿಶ್ಯೂ ಅಂತ ಕರೆಯೋದು ಅಂದ್ರೆ ಇದಕ್ಕೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಅಥವಾ ನರಗಳಿಲ್ಲ. ಡಿಲ್ಯಾಮಿನೇಷನ್ ಅಂತ ಕರಿತೇವೆ, ಡಿಜೆನರೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಸವತ ಅಂತ ವಯಸ್ಸಿಗೆ ತಕ್ಕ ಸವತ ಅಂತ ಎಲ್ಲರಿಗೂ ಸವಿತಾ ಹೋಗುತ್ತೆ, ಕೆಲವ್ರಿಗೆ ಹೆಚ್ಚು ಕೆಲವ್ರಿಗೆ ಕಮ್ಮಿ. ಇದು ಒಂದು 25 ವರ್ಷದ ಮಂಡಿ. ಈಗ ಒಳಗೆ ಇದು ಕಾಣೋ ಬ್ಲೂ ಲೈನಿಂಗು ಇದು ಕಾರ್ಟಿಲೇಜ್. ಓಕೆ. 35 ವರ್ಷ ಆಗುವಷ್ಟೊತ್ತಿಗೆ ಒಳಭಾಗದ ಮಂಡಿಯ ಒಳಭಾಗದಲ್ಲಿ ಈ ತರ ಗುಂಡಿಗಳು ಶುರು ಆಗುತ್ತೆ. ಏನೇನು ಅವಾಯ್ಡ್ ಮಾಡಬೇಕು? ಆಕ್ಟಿವಿಟೀಸ್ ವಿಚ್ ಇನ್ವಾಲ್ವ್ ರಿಪಿಟೇಟಿವ್ ನೀ ಬೆಂಡಿಂಗ್ ಲೈಕ್ ಸ್ಕ್ವಾಟಿಂಗ್, ಸಿಟ್ಟಿಂಗ್ ಕ್ರಾಸ್ ಲೆಗ್ಡ್, ವಜ್ರಾಸನ, ಪದ್ಮಾಸನ, ಸೈಕ್ಲಿಂಗ್, ರಿಪಿಟೇಟಿವ್ ಸ್ಟೇರ್ ಕ್ಲೈಂಬಿಂಗ್, ಕೆಳಗೆ ಕೂತ್ಕೊಂಡು ಮಾಡುವಂಥ ಆಕ್ಟಿವಿಟೀಸ್, ಇಂಡಿಯನ್ ಟಾಯ್ಲೆಟ್. ದೇರ್ ಆರ್ ಫುಡ್ಸ್ ವಿಚ್ ಹೆಲ್ಪ್ ಇನ್ ಕಾರ್ಟಿಲೇಜ್ ರೀಜನರೇಷನ್. ಸೊ ವಾಲ್ನಟ್ ಆಗಲಿ, ಈಗ ನಾನ್ ವೆಜಿಟೇರಿಯನ್ ಈಟರ್ಸ್ ಅಲ್ಲಿ ಬೋನ್ ಸೂಪ್ ಎಲ್ಲ ಕಾಲ್ ಸೂಪ್ ಬರುತ್ತೆ. ಬಟ್ ಇಫ್ ಕಾರ್ಟಿಲೇಜ್ ಹ್ಯಾಡ್ ಅ ಬ್ಯಾಟ್ರಿ ಲೈಫ್, ವಾಟ್ ಡ್ರೈನ್ಸ್ ಇಟ್ ದ ಫಾಸ್ಟೆಸ್ಟ್ ಡಾಕ್ಟರ್? ಫ್ಲಾಟ್ ಫುಟ್ ಇರೋರಿಗೆ ಇದು ಸ್ವಲ್ಪ ಬೇಗ ಆಗತ್ತಾ, ಬೇಗ ಸವಿಯತ್ತಾ ಮಂಡಿ ಮೂಳೆ ಅಂತ? ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಫೀಟ್ ಮೈಟ್ ಹ್ಯಾವ್ ಎ ಬೇರಿಂಗ್ ಬಟ್ ನಾಟ್ ಎಂಟೈರ್ಲಿ. ವಾಟ್ ಇಸ್ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಅಥವಾ ಟ್ರೀಟ್ಮೆಂಟ್ ಕಾರ್ಟಿಲೇಜ್ ಲಾಸ್ ಆದಮೇಲೆ? ಜಾಯಿಂಟ್ಸ್ನ ಸುತ್ತ ಇರುವಂಥ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಮಾಡಬಹುದಾ? ಡೆಫಿನೆಟ್ಲಿ, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಇವತ್ತು ಒಂದು ಮಿಸ್ಟ್ರಿ ಟಿಶ್ಯೂ ಆಫ್ ಆರ್ ಬಾಡಿ ಬಗ್ಗೆ ಮಾತಾಡೋಣ ಅಂತ, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮ್ಮ ಓವರ್ ಆಲ್ ಹೆಲ್ತ್ಗೆ ಸಹ, ಆ್ಯಂಡ್ ದಟ್ ಇಸ್ ಕಾರ್ಟಿಲೇಜ್. ಯಾಕೆ ಇದನ್ನ ದ ಮಿಸ್ಟ್ರಿ ಟಿಶ್ಯೂ ಅಂತ ಕರೆಯೋದು ಅಂದರೆ ಇದಕ್ಕೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ ಅಥವಾ ನರಗಳಿಲ್ಲ. ನಮ್ಮ ಚರ್ಮದ ಹಾಗೆ ಅಥವಾ ಮಸಲ್ಸಲ್ಲಿ ಏನಾದರೂ ಇಶ್ಯೂ ಆದರೆ ಹೇಗೆ ಹೀಲ್ ಆಗುತ್ತೆ ಆ ಥರ ಹೀಲ್ ಆಗೋದಿಲ್ಲ ಇದು. ಆದರೆ ಇದರ ಇಂಪಾರ್ಟೆನ್ಸ್ ನಾವು ತಿಳ್ಕೊಂಡಾಗ ಯಾಕೆ ಫ್ರಮ್ ಅರ್ಲಿ ಏಜ್ ಇದನ್ನು ನಾವು ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಆನ್ ದ ಶೋ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರಿದ್ದಾರೆ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರೆ ಅದ್ರ ಬಗ್ಗೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ಆ್ಯಪ್ಟ್ಲಿ ಯು ಟೋಲ್ಡ್ ಅಬೌಟ್ ಕಾರ್ಟಿಲೇಜ್. ಥ್ಯಾಂಕ್ ಯು. ಸೊ ಯು ಟೋಲ್ಡ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಬಿಟ್ರ ಆ ಒಂದು 3 ಸೆಂಟೆನ್ಸಸ್ಸಲ್ಲಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟಿಶ್ಯೂ. ಯಾಕಂದರೆ ನಿಮ್ಮ ಮಂಡಿ ನಿಮ್ಮ ಮೊಬಿಲಿಟಿಗೆ ಡೈರೆಕ್ಟ್ ಲಿಂಕ್ಡ್. ನೀವು ಮೊಬಿಲಿಟಿ ಎಷ್ಟಿರುತ್ತೋ ಅಷ್ಟು ಜೀವನದಲ್ಲಿ ಏನೇನು ಬೇಕೋ ಅದನ್ನು ಅಚೀವ್ ಮಾಡ್ತೀರಾ. ಸೊ ನಿಮ್ಮ ಕಾರ್ಟಿಲೇಜ್ ಅನ್ನೋದು ನಿಮ್ಮ ಮಂಡಿಯ ತುಂಬ ಮುಖ್ಯವಾದ ಭಾಗ. ಸೊ ಕಾರ್ಟಿಲೇಜ್ ಈಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇನ್ ದ ನೀ. ಡಿಲ್ಯಾಮಿನೇಷನ್ ಅಂತ ಕರಿತೇವೆ, ಡಿಜೆನರೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಸವತ ಅಂತ ವಯಸ್ಸಿಗೆ ತಕ್ಕ ಸವತ ಅಂತ ಎಲ್ಲರಿಗೂ ಸವಿತಾ ಹೋಗುತ್ತೆ, ಕೆಲವ್ರಿಗೆ ಹೆಚ್ಚು ಕೆಲವ್ರಿಗೆ ಕಮ್ಮಿ. ಹಿಪ್ಸ್ ಮತ್ತು ನೀಸ್ನ ಸ್ಮೂತ್ ಮೂವ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ ಎನ್ನಬಹುದಾ? ಅಂದರೆ 2 ಮೂಳೆಗಳ ಮಧ್ಯೆ ಇದಿರುತ್ತೆ, ಇದು ಸವಿತಾ ಬಂದಾಗ ಅಥವಾ ಕಾರ್ಟಿಲೇಜೇ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬಹುಶಃ ನೀವೇನು ಹೇಳಿದ್ರಿ, ಬೋನ್ ಆನ್ ಬೋನ್ ಆಗ್ಬಿಡುತ್ತೆ. ಇಫ್ ಕಾರ್ಟಿಲೇಜ್ ಇಸ್ ನಾಟ್ ದೇರ್, ಅವಾಗ ಸಿವಿಯರ್ ಪೇನ್ ಲೈಕ್ ಆರ್ಥ್ರೈಟಿಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಹೌದು, ಇದು ಹೆಚ್ಚು ಮಟ್ಟಿಗೆ ಮಂಡಿಯಲ್ಲಿ ಕಂಡು ಬರುತ್ತೆ. ನಾನು ಆವಾಗಲೇ ಮಾತಾಡಿದೆ, ಇಂಡಿಯನ್ಸ್ ಜೆನೆಟಿಕಲಿ ಪ್ರೋನ್ ಫಾರ್ ಮೋರ್ ಆಫ್ ನೀ ಆರ್ಥ್ರೈಟಿಸ್. ಈ ಮಂಡಿ ಈಗ ಈ ಬೋನ್ ಮಾಡೆಲ್ ಅಲ್ಲಿ ನೋಡ್ತಾ ಇದ್ರೆ ಇದು ಒಂದು 25 ವರ್ಷದ ಮಂಡಿ. ಈಗ ಒಳಗೆ ಇದು ಕಾಣೋ ಬ್ಲೂ ಲೈನಿಂಗ್ ಇದು ಕಾರ್ಟಿಲೇಜ್. ಓಕೆ. ಇದು ವೈಟಿಶ್ ಇರೋದು ನಿಮ್ಮ ಬೋನ್. ಸೊ ಬೋನ್ ಮೇಲೆ ಒಂದು 4-5 ಮಿಲಿಮೀಟರ್ 5-6 ಮಿಲಿಮೀಟರ್ ಅಷ್ಟು ದಪ್ಪ ಇರೋ ಲೈನಿಂಗ್. ಸೊ ಇದು ತೊಡೆ ಎಲುಬಿನ ಕೆಳಭಾಗ, ಇದು ಕಾಲೆಲುಬಿನ ಮೇಲಿನ ಭಾಗ, ಎರಡರಲ್ಲೂ ಇರುತ್ತೆ. ಇದು ಒಂದು ಲೈನಿಂಗ್. 35 ವರ್ಷ ಆಗುವಷ್ಟೊತ್ತಿಗೆ ಒಳಭಾಗದ ಮಂಡಿಯ ಒಳಭಾಗದಲ್ಲಿ ಈ ಥರ ಗುಂಡಿಗಳು ಶುರು ಆಗುತ್ತೆ. ಸೊ ಗುಂಡಿಗಳು ಶುರು ಆದಾಗ ಒಳಗಡೆ ನರಗಳು ಇರುತ್ತೆ. ಈ ನರಗಳು ಎಕ್ಸ್ಪೋಸ್ ಆಗುತ್ತೆ, ಆವಾಗ ನೋವು ಕಂಡು ಬರೋದು ಶುರು ಆಗುತ್ತೆ. 60-65 ವರ್ಷ ಆಗೋಷ್ಟೊತ್ತಿಗೆ ಇದೇ ಗುಂಡಿಗಳು ದೊಡ್ಡದಾಗ್ತಾ ಹೋಗುತ್ತೆ ಈ ಥರ. ಸೊ ಸುತ್ತಮುತ್ತಲು ಎಲುಬು ಬೆಳೆಯೋ ಶುರು ಆಗುತ್ತೆ, ಆಸ್ಟಿಯೋಫೈಟ್ಸ್ ಅಂತ ಕರಿತೇವೆ. ಮಂಡಿ ಸೊಟ್ಟನೂ ಆಗೋದು ಶುರು ಆಗುತ್ತೆ, ಯಾಕಂದರೆ ಒಳಭಾಗದಲ್ಲಿ ವೆಯ್ಟ್ 70% 80% ಒಳಭಾಗದಲ್ಲಿ ಹೋಗುತ್ತೆ. ಸೊ ಒಳಗಡೆ ಹೆಚ್ಚು ಸವದ್ಬಿಟ್ಟು ಇದೇ ಥರ ಕ್ರಾಸ್ ಆಗೋದು ಶುರು ಆಗುತ್ತೆ. ಮಂಡಿ ಕ್ರಾಸ್ ಆದಾಗ ಬೌ ಲೆಗ್ಸ್ ಆಗೋದು ಶುರು ಆಗುತ್ತೆ. ಸೊ ಇದು ಸವತದ ನಾರ್ಮಲ್ ಪ್ರೋಗ್ರೆಷನ್ ಅಂತ. ಸೊ ಈ 3 ಮಾಡೆಲ್ಸ್, 25 ವರ್ಷದ ಮಂಡಿ ಇದು, 35-40 ವರ್ಷದ ಮಂಡಿ ಇದು, 65 ವರ್ಷದ ಮಂಡಿ ಇದು.
ಸೊ ಇದು ಇಟ್ ಹ್ಯಾಪನ್ಸ್ ಟು ಆಲ್ಮೋಸ್ಟ್ ಎವ್ರಿ ಹ್ಯೂಮನ್ ಬೀಯಿಂಗ್. ಈ ಸ್ಪೀಡ್ ವ್ಯತ್ಯಾಸ ಕಂಡು ಬರುತ್ತೆ, ಜೆನೆಟಿಕ್ಸ್ ಆಗಲಿ, ಹೆರಿಡಿಟಿ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಇದ್ರ ಮೇಲೆ ಈ ಸ್ಪೀಡ್ ಆಫ್ ಪ್ರೋಗ್ರೆಷನ್ ವೇರೀಸ್. ಈ ಲಾಸ್, ಕಾರ್ಟಿಲೇಜ್ ಲಾಸ್, ಇದನ್ನ 100% ಅವಾಯ್ಡ್ ಮಾಡೋಕ್ಕಾಗದೇ ಇದ್ರು ತಕ್ಕ ಮಟ್ಟಿಗೆ ಇದರ ಡಿಜೆನರೇಷನ್ ಹೇಗೆ ಸ್ಲೋ ಡೌನ್ ಮಾಡಬಹುದು? ಸೊ ಇದನ್ನ ಸ್ಲೋ ಡೌನ್ ಮಾಡಲಿಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಇಲ್ಲ ಜೀವನ ಶೈಲದ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಥಿಂಗ್ ಏನೇನು ಅವಾಯ್ಡ್ ಮಾಡಬೇಕು? ಆಕ್ಟಿವಿಟೀಸ್ ವಿಚ್ ಇನ್ವಾಲ್ವ್ ರಿಪಿಟೇಟಿವ್ ನೀ ಬೆಂಡಿಂಗ್ ಲೈಕ್ ಸ್ಕ್ವಾಟಿಂಗ್, ಸಿಟ್ಟಿಂಗ್ ಕ್ರಾಸ್ ಲೆಗ್ಡ್, ವಜ್ರಾಸನ, ಪದ್ಮಾಸನ, ಸೈಕ್ಲಿಂಗ್, ರಿಪಿಟೇಟಿವ್ ಸ್ಟೇರ್ ಕ್ಲೈಂಬಿಂಗ್, ಕೆಳಗೆ ಕೂತ್ಕೊಂಡು ಮಾಡುವಂಥ ಆಕ್ಟಿವಿಟೀಸ್, ಇಂಡಿಯನ್ ಟಾಯ್ಲೆಟ್, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ಡಾಕ್ಟರ್ ಏನು ವರ್ಷಾನ್ಗಟ್ಲೆ ಸೆಂಚುರೀಸಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ತಾತಂಗೆ ಏನು ಇರಲೇ ಇಲ್ಲ ಅಂತ. ಅವಾಗ ಇಷ್ಟು ಮಾಹಿತಿನೂ ಇರಲಿಲ್ಲ, ಡಾಕ್ಟರ್ಸ್ ಹತ್ರ ಹೋಗ್ತಾನೂ ಇರಲಿಲ್ಲ ಜನ. ಈಗ ಅವೇರ್ನೆಸ್ ಆಗಿದೆ, ಜನಕ್ಕೆ ಕ್ವಾಲಿಟಿ ಆಫ್ ಲೈಫ್ ಬೇಕು. ಪೀಪಲ್ ವಾಂಟ್ ಟು ಗೋ ಹಿಯರ್ ಆ್ಯಂಡ್ ದೇರ್, ಪೀಪಲ್ ವಾಂಟ್ ಟು ವಿಸಿಟ್ ಪ್ಲೇಸಸ್. ಹಾಗಾಗಿ ಈಗ ಲೈಫ್ ಸ್ಟೈಲೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಸೊ ಪೀಪಲ್ ವಾಂಟ್ ಬೆಟರ್ ಕ್ವಾಲಿಟಿ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮ ಮಂಡಿಯ ಸವತ ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಆ್ಯಂಡ್ ವಾಟ್ ಯು ಡೂ ಡೇ ಟು ಡೇ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟ್. ಸೆಕೆಂಡ್, ನಿಮ್ಮ ವೇಟ್. ಲಾಸ್ಟ್ ಇದರಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ. ವೇಟ್ ಐಡಿಯಲ್ BMI ಅಲ್ಲಿ ಇಟ್ಕೋಬೇಕು. ಗೂಗಲಲ್ಲಿ ನೋಡಿದರೆ ಸಿಗುತ್ತೆ. ಅದನ್ನ ಚೆಕ್ ಮಾಡಿಬಿಟ್ಟು ಅಲ್ಲಿಗೆ ಬರೋ ಒಂದು ಪ್ರಯತ್ನ ಮಾಡಿ. ಥರ್ಡ್ ಥಿಂಗ್, there are foods which help in cartilage regeneration. ಸೊ ವಾಲ್ನಟ್ ಆಗಲಿ, ಈಗ ನಾನ್ ವೆಜಿಟೇರಿಯನ್ ಈಟರ್ಸಲ್ಲಿ ಬೋನ್ ಸೂಪ್ ಇಲ್ಲ ಕಾಲ್ ಸೂಪ್ ಬರುತ್ತೆ. ದೇರ್ ಆರ್ ಸಪ್ಲಿಮೆಂಟ್ಸ್ ಫಾರ್ ಕಾರ್ಟಿಲೇಜ್ ರೀಜನರೇಷನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ವಿಚ್ ಸಪ್ಲೈ ಟೈಪ್ 2 ಕೊಲಾಜನ್. ಸೊ ಅದನ್ನು ಯು ಕ್ಯಾನ್ ಟೇಕ್ ಇಟ್ ಇನ್ ದ ಫಾರ್ಮ್ ಆಫ್ ಸಪ್ಲಿಮೆಂಟ್ಸ್. ಸೊ ನೀವು ಸಿಂಪ್ಟಮ್ಯಾಟಿಕ್ ಆಗಿದ್ದೀರಾ, ಅವಾಗ ನೋವು ಬರೋ ಶುರುವಾಗಿದೆ ಅಂದರೆ ಈ ಕಾರ್ಟಿಲೇಜ್ ರೀಜನರೇಟರ್ ಟ್ಯಾಬ್ಲೆಟ್ಸ್ ಬರುತ್ತೆ. ರೋಸ್ ಹಿಪ್ ಎಕ್ಸ್ಟ್ರಾಕ್ಟ್ ಅಂತಿದೆ, ರೋಸ್ ಹಿಪ್ ಟ್ಯಾಬ್ಲೆಟ್ಸ್ ಬರುತ್ತೆ. ಇವೆಲ್ಲ ತಗೊಳ್ಳೋದ್ರಿಂದ ಒಂದು ಮಟ್ಟಿಗೆ ನಿಮ್ಮ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ, ನಿಮಗೆ ಅದರಿಂದ ಅನುಭವಿಸೋ ನೋವು ಕಮ್ಮಿ ಆಗುತ್ತೆ. ಯು ವಿಲ್ ಬಿ ಹ್ಯಾಪಿಯರ್ ಪರ್ಸನ್. ಈ ಒಂದು ಅಲ್ಲಿ ಒಳಗೆ ಸವತಾ ಇದ್ರೂ ಯು ವಿಲ್ ಬಿ ಹ್ಯಾಪಿಯರ್. ಓಕೆ. ಹಾಂ. ಸೊ ಈ ಮಂಡಿಯನ್ನು ಮಡಚುವಂಥ ಆ್ಯಕ್ಟಿವಿಟೀಸಲ್ಲಿ ಇದರ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಏನು ಡಿಸ್ಕಸ್ ಮಾಡಿದ್ವಿ. ಭರತನಾಟ್ಯಂ, ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನಲ್ ಡಾನ್ಸ್ ಫಾರ್ಮ್, ಇದರಲ್ಲಿ ಜಾಸ್ತಿ ಮಂಡಿಯನ್ನು ಮಡಚುವಂಥ ಸೀಕ್ವೆನ್ಸಸ್ ಇರುತ್ತೆ. ಅರೆಮಂಡಿಲಿ ಕೂತ್ಕೊಳ್ಳೋದಿರಬಹುದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಡು ಯು ಥಿಂಕ್ ಇಟ್ ವಿಲ್ ಎಫೆಕ್ಟ್? ದಿಸ್ ಇಸ್ ಎ ವೆರಿ ಗುಡ್ ಕ್ವೆಶ್ಚನ್. ತುಂಬ ಡ್ಯಾನ್ಸರ್ಸ್ ಬಂದಿದ್ದಾರೆ ನನ್ನ ಹತ್ರ. ಫಾರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ನೀ ಪೇನ್, ಸೊ ಮಂಡಿ ಮಡಚಿ ಡ್ಯಾನ್ಸ್ ಮಾಡೋದು ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಕೋಬೇಕು. ಈ ಪೇನ್ ಇಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ಡೂಯಿಂಗ್ ವಾಟ್ ಎವರ್ ಯು ವಾಂಟ್. But if you have started developing knee pain, then it is the time for you to go slow and take care of your knees. But if cartilage had a battery life, what drains it the fastest, doctor? Genetics and heredity play an important role. ಯಾಕಂದ್ರೆ I have had 80-year-olds coming ಫಸ್ಟ್ ಟೈಮ್ ವಿತ್ ನೀ ಪೇನ್. ಎಷ್ಟೋ 80 ವರ್ಷದ ಏನಿಲ್ಲ, ಸುಮ್ಮನೆ ಇಲ್ಲಿ ಪಾಸ್ ಮಾಡ್ತಾ ಇದ್ದೆ, ನಿಮ್ಮ ಕ್ಲಿನಿಕ್ಗೆ ಬಂದೆ ಡಾಕ್ಟರ್ ಅಂತ ಹೇಳ್ತಾರೆ. 80-year-olds, ಐ ಆಮ್ ಓನ್ಲಿ ಸರ್ಪ್ರೈಸ್ಡ್. ಏನು ಮಾಡಬಾರ್ದು ಅಂತ ಕೇಳ್ತಾರೆ, ನೀವು ಏನು ಬೇಕೋ ಮಾಡಿ ಅಂತ ಹೇಳ್ತೀನಿ. ಸೊ ದೆನ್ ವಿ ಹ್ಯಾವ್ 30-year-olds who come with knee pain. Tell me what did you do in the last month ಅಂತ ಹೇಳ್ತೀನಿ. ಸೊ ಆ 1 month ಅಲ್ಲಿ ಏನು ಮಾಡಿರ್ತಾರೆ, ಇಟ್ ವುಡ್ ಹ್ಯಾವ್ ಪ್ರೆಸಿಪಿಟೇಟೆಡ್ ದ ನೀ ಪೇನ್. ನಾ ಸ್ಕ್ವಾಟ್ಸ್ ಮಾಡಿದೆ, ನಾನೇನೋ ನೀ ಬೆಂಡಿಂಗ್ ಎಕ್ಸಸೈಸ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಫಾರ್ ದೆಮ್ they need to be more careful than a 80-year-old who is coming for the first time. So I think genetics or your heredity gives you the quality of the car tire. A car tire A quality, first quality ittu antandre it will definitely last more. So genetics plays a very important role combined with your lifestyle and your body weight. Another question is cartilage loss. ಇದು ಇನ್ಎವಿಟಬಲ್ ಅಂತ ನಮಗೆ ಗೊತ್ತಾಯ್ತು. ಆದರೆ ಫ್ಲಾಟ್ ಫುಟ್ ಇರೋರಿಗೆ ಇದು ಸ್ವಲ್ಪ ಬೇಗ ಆಗುತ್ತಾ, ಬೇಗ ಸವಿಯತ್ತಾ ಮಂಡಿ ಮೂಳೆ ಅಂತ? ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಫೀಟ್ ಮೈಟ್ ಹ್ಯಾವ್ ಎ ಬೇರಿಂಗ್, ಬಟ್ ನಾಟ್ ಎಂಟೈರ್ಲಿ. ಈವನ್ ಯಾವ ಭಾಗದಲ್ಲಿ ನಿಮಗೆ ಸವತ ಕಂಡು ಬರುತ್ತೆ, ದಟ್ ಈಸ್ ಆಲ್ಸೋ ಜೆನೆಟಿಕ್. ಈಗ ರುಮಟಾಯ್ಡ್ ಆರ್ಥರೈಟಿಸ್ ಇಲ್ಲ ವಾಯು ಕಾಯಿಲೆ ಅಂದೆ ಅವರಲ್ಲಿ ನಾಕ್ ನೀಸ್ ಕಂಡು ಬರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಹೆಚ್ಚು ಮಟ್ಟಿಗೆ ಬೋಲೆಗ್ಸ್ ಕಂಡು ಬರುತ್ತೆ. ಡಿಸೀಸ್ ಇಲ್ಲ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ಪ್ರೀವಿಯಸ್ ಕ್ವೆಶ್ಚನ್ ಯು ಆರ್ ಆಸ್ಕಿಂಗ್ ಅಬೌಟ್ ಜೆನೆಟಿಕ್ಸ್ ಬಂದು ಕಮೆಂಟ್ ಮಾಡ್ತಾರೆ, 70 ವರ್ಷದವರು
ಸೈಕ್ಲಿಂಗ್ ಮಾಡ್ತಿದ್ದಾರೆ ಅಂತ, ಅಂಥವರಲ್ಲಿ ದೇ ಆರ್ ನ್ಯಾಚುರಲಿ ಗಿಫ್ಟೆಡ್ ವಿತ್ ಗುಡ್ ಕ್ವಾಲಿಟಿ ಕಾರ್ಟಿಲೇಜ್. ಸೊ ಯು ಕಾಂಟ್ ಕಂಪೇರ್ ಟು ಹ್ಯೂಮನ್ ಬೀಯಿಂಗ್ಸ್. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅನ್ ಆಪಲ್ ಅಂಡ್ ಅನ್ ಆರೆಂಜ್. ಹ್ಯಾವಿಂಗ್ ಸೆಡ್ ದಟ್ ಕಾರ್ಟಿಲೇಜ್ಗೆ ಇಟ್ ಹ್ಯಾಸ್ ಲಿಮಿಟೆಡ್ ಎಬಿಲಿಟಿ ಟು ಸೆಲ್ಫ್ ಹೀಲ್ ಅಲ್ವಾ, ಒಂದ್ಸಲ ಅದರ ಲಾಸ್ ಪ್ರಾರಂಭ ಆಯಿತು ಅಂದಮೇಲೆ. ಬಟ್ ನೀವು ಹೇಳ್ತಾ ಇದ್ರಿ ಹೇಗೆ ಕೆಲವೊಂದು ವಿಲ್ ಸಪೋರ್ಟ್ ಕಾರ್ಟಿಲೇಜ್ನ ರೀಜನರೇಷನ್ ನ್ಯಾಚುರಲಿ ಅಂತ. ಆದರೆ ಒಂದು ಮಟ್ಟಕ್ಕೆ ಲಾಸ್ ಆದಾಗ ಸರ್ಜರಿ ಒಂದೇ ಸೊಲ್ಯೂಷನ್ ಅದಕ್ಕೆ. ಯಾಕಂದರೆ ಇವತ್ತಿನ ದಿನ ದೇರ್ ಆರ್ ಅ ಲಾಟ್ ಆಫ್ ಇಂಜೆಕ್ಷನ್ಸ್ ಔಟ್ ದೇರ್. ಸಾಕಷ್ಟು ಜನ ದೇ ಆರ್ ರಿಸರ್ಚಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಹೇಗೆ ಕಾರ್ಟಿಲೇಜ್ ಲಾಸ್ ಆದಮೇಲೆ ಅದನ್ನು ರೀಜನರೇಷನ್ ಮಾಡ್ಕೋಬಹುದು ಅಂತ. ವಾಟ್ ಈಸ್ ಲೈಕ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಅಥವಾ ಟ್ರೀಟ್ಮೆಂಟ್ ಕಾರ್ಟಿಲೇಜ್ ಲಾಸ್ ಆದಮೇಲೆ? ಈಗ ಕಾರ್ಟಿಲೇಜ್ ನೀವು ಕರೆಕ್ಟಾಗಿ ಹೇಳ್ದಂಗೆ ಇಟ್ಸ್ ಅ ವೆರಿ ಸ್ಲೋಲಿ ಮೆಟಬಾಲಿಕಲಿ ಆಕ್ಟಿವ್ ಟಿಶ್ಯೂ. ರೀಜನರೇಷನ್ ಸ್ಪೀಡ್ ತುಂಬ ಸ್ಲೋ. The rate of degeneration ಅಂದ್ರೆ ಸವತ is far greater than the ability of the cartilage to regenerate. Okay. It's a very slow metabolically active tissue. ಹಾಗಾಗಿ ಆರ್ಥರೈಟಿಸ್ ಕಂಡು ಬರುತ್ತೆ. ಈಗ ಸ್ಟೆಮ್ ಸೆಲ್ ಇಂಜೆಕ್ಷನ್ ಆಗಲಿ, PRP ಇಂಜೆಕ್ಷನ್ ಆಗಲಿ, ಅಮೆರಿಕನ್ ಸೊಸೈಟಿ ಹಿಪ್ ಅಂಡ್ ನೀ ಸರ್ಜನ್ಸ್ ಕ್ವೆಶ್ಚನಬಲ್ ವ್ಯಾಲ್ಯೂ ಅಂತ ಹೇಳ್ತಾರೆ. ದೇ ಮೇ ಗಿವ್ ಯು ಸಮ್ ಸಿಂಪ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್. ಒಂದು 6 ತಿಂಗಳು 1 ವರ್ಷ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಿಂಪ್ಟಮ್ಸ್ ಇಂಪ್ರೂವ್ ಮಾಡ್ಬೋದು. ನೆನ್ನೆ ನಾನು US ಇಂದ ಒಂದು ಪೇಷಂಟ್ ಬಂದರು. ಹಿಂಗೆ ಐ ವೆಂಟ್ ಟು ದ ಸರ್ಜನ್ ದೇರ್. ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಟೇಕನ್ ಅ PRP ಇಂಜೆಕ್ಷನ್. ಶಿ ವಾಸ್ ಟೆಲಿಂಗ್ ಮೀ ಹರ್ ಎಕ್ಸ್ಪೀರಿಯನ್ಸ್ ದಟ್ ಇಟ್ಸ್ ನಾಟ್ ಹೆಲ್ಪ್ಡ್ ಹರ್ ಮಚ್ ಅಂತ ಶಿ ಟೋಲ್ಡ್ ಮೀ. ಸೊ ನಾನು ಅದೇ ಹೇಳಿದೆ, ದೀಸ್ ಆರ್ ಆಫ್ ಕ್ವೆಶ್ಚನಬಲ್ ಇಂಪಾರ್ಟೆನ್ಸ್, ಶುಡ್ ಐ ಟೇಕ್ ದೆಮ್ ಅಂತ ನಾನು ಕೇಳಿದ್ರು. ಸೊ ಇಟ್ ಮೇ ನಾಟ್ ಗಿವ್ ಯು ಗ್ರೇಟ್ ಪೇನ್ ರಿಲೀಫ್ ದೋ ಮೆನಿ ಥಿಂಗ್ಸ್ ಆರ್ ಸೋಲ್ಡ್ in the market. So simpler things like lifestyle modification, weight loss and tablets ಬರುತ್ತೆ. ರೋಸ್ ಹಿಪ್ ಅಂತ ಹೇಳಿದೆ, collagen peptides ಅಂತ ಹೇಳಿದೆ. Though they are also of questionable importance, they do not cause you any harm. You are taking it in the form of oral tablets. ಮಂಡಿ ಇಂಜೆಕ್ಷನ್ ಮಾಡೋದ್ರಿಂದ ಇನ್ಫೆಕ್ಷನ್ ಇಂಟ್ರೊಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ till you head to a stage where surgery is the only option, you can modify your life with these things and pull on to keep yourself happy and your knee happy. And ನಾವು ಜಾಯಿಂಟ್ಸ್ನ ಸುತ್ತ ಇರುವಂಥ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಮಾಡಬಹುದಾ? ಡೆಫಿನೆಟ್ಲಿ, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ನಾವು ಎಲ್ಲ ಪೇಷಂಟ್ ಪೋಸ್ಟ್ ಸರ್ಜರಿನೂ ಅದೇ ಹೇಳ್ಕೊಡ್ತೀವಿ. ಸ್ಟ್ರೆಂಥನಿಂಗ್ ಆಫ್ ಯುವರ್ ಕ್ವಾಡ್ರಿಸೆಪ್ಸ್ ಅಂದರೆ ತೊಡೆಯ ಮುಂದಿನ ಮಸಲ್ಸ್. ಕ್ವಾಡ್ರಿಸೆಪ್ಸ್ 4 ಮಸಲ್ ಇರುತ್ತೆ, ತೊಡೆಯ ಹಿಂಭಾಗದ ಮಸಲ್ಸು. ಇದನ್ನು ಸ್ಟ್ರೆಂಥನ್ ಮಾಡೋದ್ರಿಂದ ಮಂಡಿಯ ಒಳಭಾಗದ ಲೋಡ್ ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ, ಪೇನೂ ಕಮ್ಮಿ ಆಗುತ್ತೆ. ಸೊ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಮಾಡಲಿ, ಒಳ್ಳೇದಾಗತ್ತೆ ಪೇಷಂಟ್ಸ್ಗೆ. ಓಕೆ. ಸೊ ಮೇ ಬಿ ಯಾರಾದರೂ ನಿಮ್ಮನ್ನು ಬಂದು ಕೇಳಿದ್ರೆ ಈ ಎಲ್ಲ ಇಶ್ಯೂಸ್ನ 100% ಅವಾಯ್ಡ್ ಮಾಡಬೇಕು ಅಂದರೆ ಹೇಗೆ ಡಾಕ್ಟರ್ ಅಂತ, ಮೇ ಬಿ ಆನ್ ಅ ಫನಿ ನೋಟ್ ಯು ಕ್ಯಾನ್ ಸೇ ಚಂದ್ರನ ಮೇಲೆ ಹೋಗಿ ಜೀವನ ಮಾಡ್ಬೇಕಷ್ಟೇ, ವೇರ್ ಗ್ರಾವಿಟಿ ಇಸ್ ಕಂಪ್ಯಾರಿಟಿವ್ಲಿ ಲೆಸ್. ನಾನು ಹೇಳೋದು ಪೇಷಂಟ್ಗೆ ನೀವು ಏಜ್ ಆಗಬಾರ್ದು, ಏಜ್ ಆಗಬಾರ್ದು. ದಟ್ ಇಸ್ ವಾಟ್ ಐ ಟೆಲ್. ಕರೆಕ್ಟ್. ಬಟ್ ಇವೆಲ್ಲ ಇನ್ಎವಿಟಬಲ್. ನೀವು, ನಾನು ಆಗಲೇ ಹೇಳಿದ ಹಾಗೆ, ಸಾವಿರಾರು ಸರ್ಜರೀಸ್ಗಳನ್ನು ಮಾಡಿದ್ದೀರಾ, ಸಾಕಷ್ಟು ಹೈ ಪ್ರೊಫೈಲ್ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀರಾ. ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸೇ ಅದು. ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ ನಿಮ್ಮ ಅನುಭವಗಳನ್ನು ನಮ್ಮ ಮುಂದಿನ ಎಪಿಸೋಡಲ್ಲಿ ಹಂಚ್ಕೋಬೇಕಂತ. ಬಿಕಾಸ್ ಒಂದೊಂದು ಕೇಸ್ ಕೂಡ ಇಟ್ ವಿಲ್ ಬಿ ಸೋ ಡಿಫ್ರೆಂಟ್ ಫ್ರಮ್ ಅನ್ ಅದರ್ ಅಲ್ವಾ. ಒಂದೇ ವಯಸ್ಸಿನ ಅಥವಾ ಒಂದೇ ಜೆಂಡರ್ನ ಇಬ್ಬರು ವ್ಯಕ್ತಿಗಳ ಜಾಯಿಂಟ್ ಹೆಲ್ತ್ ಅಥವಾ ಕಾರ್ಟಿಲೇಜ್ ಸವದಿರೋಂಥ ರೀತಿ ಮೈಟ್ ಬಿ ತುಂಬ ಪೋಲ್ಸ್ ಅಪಾರ್ಟ್ ಅಲ್ವಾ. ಇಟ್ ಮೈಟ್ ಬಿ ಸೋ ಡಿಫ್ರೆಂಟ್. ಆ್ಯಂಡ್ ಎಂತೆಂಥ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿರ್ತೀರಾ ಅದನ್ನೆಲ್ಲ ವಿಲ್ ಡಿಸ್ಕಸ್ ನಮ್ಮ ಮುಂದಿನ ಎಪಿಸೋಡಲ್ಲಿ. ಸೊ ನಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆ್ಯಸ್ ಟು ನೀವೇನೇನೆಲ್ಲ ಎಕ್ಸಾಕ್ಟ್ಲಿ ಮಾಡ್ತೀರಾ, ಯಾವ ಥರದ ಸರ್ಜರೀಸ್ ಮಾಡ್ತೀರಾ, ಆ್ಯಂಡ್ ಆಫ್ ಕೋರ್ಸ್ ಟು ನಾಟ್ ರೀಚ್ ದೇರ್ ಏನು ಮಾಡಬೇಕು ಅಂತಲೂ ಗೊತ್ತಾಗುತ್ತೆ. ಡೆಫಿನೆಟ್ಲಿ. ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್.